ಎಲ್ರಿಗೂ ನಮಸ್ಕಾರ. ಇದೊಂದು ಆನಂದ್ ಆರ್ಟ್ಸ್ ಅಂತ ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ. ವಿಶೇಷವಾಗಿ ಚಿತ್ರಕಲೆಯಲ್ಲಿ ಬರ್ತಕ್ಕಂಥ ಕೆಲವೊಂದು ಆಯಾಮಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತನ್ನುವಂಥ ಒಂದು ಉದ್ದೇಶ. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ಎಲ್ಲ ಥರದ ಚಿತ್ರಕಲೆಯ ಬಗ್ಗೆ ಮಾಹಿತಿ ನಿಮಗೆ ಸಿಗ್ತದೆ ಅಂತ ನಾನು ಡೆಫಿನೆಟ್ಲಿ ಗ್ಯಾರಂಟಿ ಹೇಳ್ತಾ ಇದ್ದೀನಿ. ಚಿತ್ರಕಲೆಯಲ್ಲಿ ಸಾಕಷ್ಟು ವಿಧವಾದಂತಹ ಒಂದು ಆಯಾಮಗಳಿದೆ. ಅದೆಲ್ಲದರ ಪರಿಚಯವನ್ನು ಒಂದೊಂದಾಗಿ ನಿಮಗೆಲ್ಲ ಮಾಡಿಸ್ಕೊಡ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇ ಯಾವುದ್ರ ಬಗ್ಗೆ ನೋಡೋಣ ಅಂತಂದರೆ, ಚಿತ್ರಕಲೆಯಲ್ಲಿ ಒಂದೇ ಆ್ಯಂಗಲಲ್ಲಿ ನಾವು ಚಿತ್ರಗಳನ್ನು ತೆಗಿತೀವಿ ಅಂತ ಅನ್ನೋದು ಅಷ್ಟು ಸಮಂಜಸ ಅಂತ ಅನಿಸಲ್ಲ. ಯಾಕೆಂತಂದರೆ ಚಿತ್ರಕಲೆ ಅಂತ ಅನ್ನೋದು ವಿಶೇಷವಾಗಿ ನಾವು ನಮ್ಮ ಕ್ರಿಯೇಟಿವಿಟಿ ಇರುತ್ತೋ ಆ ಕ್ರಿಯೇಟಿವಿಟಿಯನ್ನು ವಿಶೇಷವಾಗಿ ಅದನ್ನು ಎಸ್ಟ್ಯಾಬ್ಲಿಷ್ ಮಾಡುವಂತಹ ಒಂದು ಪ್ರಯತ್ನ ಅದರಲ್ಲಿ ಇರುತ್ತೆ. ಯಾವ ಥರ ಇರುತ್ತೋ ಅದೇ ಥರ ನಾವು ತೆಗಿತಾ ಹೋದರೆ ಅದು ಅಷ್ಟು ಸಮಂಜಸ ಅಂತ ಅನಿಸಲ್ಲ. ಒಂದು ಚಿತ್ರವನ್ನು ನಾವು ನೋಡ್ತೀವಿ ಅಂತ ಇಟ್ಕೊಳ್ರಿ, ಯಾವುದೋ ಒಂದು ಚಿತ್ರವನ್ನು ನಾವು ನೋಡ್ತೀವಿ ಅಂತಂದಾಗ ಅದನ್ನು ನಮ್ಮದೇ ಆದಂಥ ಒಂದು ಶೈಲಿಯನ್ನು ಕೊಟ್ಟು ಅದನ್ನು ಯಾವ ರೀತಿ ಇನ್ನೂ ಕಲರ್ಫುಲ್ಲಾಗಿ ಮಾಡ್ತೀವಿ ಅಂತ ಅನ್ನೋದ್ರ ಮೇಲೆ ನಾವೆಂಥ ಕಲಾವಿದರು ಅಂತ ಅನ್ನೋದನ್ನು ಸಾಬೀತು ಮಾಡಿದಂತೆ ಆಗ್ತದೆ. ಅದಕ್ಕೋಸ್ಕರ ವಿಶೇಷವಾಗಿ ಪೋರ್ಟ್ರೇಟ್ ಅಂತ ಬರುತ್ತೆ. ಪೋರ್ಟ್ರೇಟ್ ಡ್ರಾಯಿಂಗ್ ತಾವೆಲ್ಲ ಕೇಳಿರ್ತೀರಿ. ಒಬ್ಬ ವ್ಯಕ್ತಿಯ ಚಿತ್ರ ಅಥವಾ ಒಂದು ಸಂಪೂರ್ಣ ಒಂದು ಕುಟುಂಬದ ಚಿತ್ರವನ್ನು ಒಂದು ಪೆನ್ಸಿಲಿನ ಮುಖಾಂತರವಾಗಿ ನಿಮ್ಮ ಮುಂದೆ ಒಂದು ಹಾಳೆಯಲ್ಲಿ ತೆರೆದಿಡುವಂಥ ಒಂದು ಪ್ರಯತ್ನ. ಅದರಲ್ಲಿ ಒಂದು ಪೋರ್ಟ್ರೇಟ್ ಅಂತ ನಾವು ವಿಚಾರ ಮಾಡಿದರೆ ಅದರಲ್ಲಿ ಸಾಕಷ್ಟು ವಿಧವಾದಂತಹ ಒಂದು ವಿಭಿನ್ನತೆಗಳಿದೆ. ಮೊದಲನೇದು ಬ್ಲಡ್ ಅಂತ ನಾವು ರಕ್ತದಿಂದ ಮಾಡಬಹುದು. ಬ್ಲಡ್ ಪೋರ್ಟ್ರೇಟ್ ಅಂತ ಕರಿತೀವಿ, ಪೆನ್ಸಿಲ್ ಪೋರ್ಟ್ರೇಟ್ ಅಂತ ಕರಿತೀವಿ. ಹೀಗೆ ವಿಶೇಷ ಅಂದರೆ ಪೆನ್ಸಿಲಲ್ಲಿ ಬರುವಂಥದ್ದು ಇರ್ತದೆ. ಆಮೇಲೆ ಹೆಚ್ಚಾಗಿ ನಾವು ನೋಡೋದು ಕಲರ್ ಪೆನ್ಸಿಲ್ಗಳ ಮೂಲಕ ಪೋರ್ಟ್ರೇಟ್ ಡ್ರಾಯಿಂಗ್ ಮಾಡೋದನ್ನು ನಾವು ಹೆಚ್ಚಾಗಿ ನೋಡ್ತೀವಿ. ಅದಕ್ಕೆ ಬಹಳ ಬೇಡಿಕೆ ಇದೆ. ಆ್ಯಕ್ಚುಲಿ ಮನೆಯಲ್ಲಿ ಗಿಫ್ಟ್ಗಳನ್ನು ಕೊಡೋದ್ರ ಮುಖಾಂತರ ಆಗಿರ್ಬೋದು, ಮ್ಯಾರೇಜ್ ಹೆಚ್ಚಾಗಿದ್ದು ಗಿಫ್ಟ್ ಅನ್ನುವಂಥ ಪದರದಲ್ಲಿ ಭಾಳ ವರ್ಕೌಟ್ ಆಗುತ್ತೆ ಅಂತ ಅನಿಸುತ್ತೆ. ನೋಡ್ತಾ ಅಂದರೆ ಒಂದು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ದಯವಿಟ್ಟು ಇದೊಂದು ಹೊಸ ಪ್ರಯತ್ನ, ತಮ್ಮೆಲ್ಲರ ಸಪೋರ್ಟು ಸಹಕಾರ ಇದ್ದೇ ಇರುತ್ತೆ ಅಂತ ನಾನು ನಂಬ್ತೀನಿ. ದಯವಿಟ್ಟು ಈ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಮೂಲ್ಯವಾದ ಸಬ್ಸ್ಕ್ರೈಬ್ ಏನಿದೆ, ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡುವಿಕೆ ಏನಿದೆ, ಅದೇ ನಮಗೆ ದೊಡ್ಡ ಬಲ, ನಮ್ಮ ಶಕ್ತಿ. ಆಮೇಲೆ ನಿಮ್ಮ ಅಮೂಲ್ಯವಾದಂತಹ ಕಮೆಂಟ್ಸ್ಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ಯಾಕೆ ಅಂತಂದರೆ ಪ್ರತಿಯೊಬ್ಬರೂ ಇಲ್ಲಿ ಕಲಾವಿದರೆ, ಎಲ್ಲರಿಗೂ ಒಂದೊಂದು ರೀತಿ ವಿಭಿನ್ನತೆ ಇದ್ದೇ ಇರುತ್ತೆ. ತಮ್ಮ ಒಂದು ವಿಶೇಷವಾದಂತಹ ಆಸೆಗಳನ್ನು ಚಿತ್ರಕಲಾ ಮುಖಾಂತರವಾಗಿ ನಮಗೆ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಅದರೊಟ್ಟಿಗೆ ಒಂದೇ ಆಯಾಮದಲ್ಲಿ ನೋಡೋದಾಗಿರ್ಬೋದು, ಅಥವಾ ವಿಶೇಷವಾದ ಒಂದು ನಾಲ್ಕೈದು ಆಯಾಮಗಳನ್ನು ತೆಗೆದುಕೊಂಡು ಒಂದೇ ಚಿತ್ರಕಲೆಯನ್ನು ಮಾಡುವಂಥದ್ದು ಇರುತ್ತೆ. ಹೆಚ್ಚಾಗಿ ನಾವು ಅದನ್ನು ನೋಡ್ತೇವೆ. ಅದನ್ನು ಈ ಮೂಲಕ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಅಂತ ನಾವೇನು ಕರಿತೀವಿ, ಒಂದೊಂದಾಗಿ ನೋಡ್ತಾ ಹೋಗುವಂಥ ಪ್ರಯತ್ನವನ್ನು ಮಾಡೋಣ. ಹೆಚ್ಚಾಗಿ ಪೋರ್ಟ್ರೇಟ್ ಡ್ರಾಯಿಂಗ್ ಆಯಿತು, ಯಾವುದೇ ಒಂದು ವಿಧವಾದಂಥ ಚಿತ್ರಕಲೆ ಆಗಿರ್ಬೋದು, ಈಸಿಯಾಗಿ ಯಾವ ಥರ ತೆಗಿತಾರೆ ಅಂತ ಅನ್ನೋದನ್ನು ನಾವು ಕ್ಲಾಸ್ಗಳ ಮುಖಾಂತರವಾಗಿ ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಗ್ರೀಡ್ ಅನ್ನುವಂಥದ್ದೊಂದು ವಿಶೇಷವಾದಂತಹ ವಿಭಿನ್ನತೆಯೊಂದಿಗೆ ಅದು ಗ್ರೀಡ್ ಮುಖಾಂತರವಾಗಿ ನಾವು ತೆಗಿತಾ ಹೋದರೆ ಭಾಳ ಪರ್ಫೆಕ್ಟಾಗಿ ಆಗ್ತದೆ ಗ್ರೀಡ್. ಆಮೇಲೆ ಹೆಚ್ಚಾಗಿ ಲೂಮಿನೋಸ್ ಮೆಥಡ್ ಅಂತ ಬರುತ್ತೆ, ಅದನ್ನು ಸಹ ನಾವು ಮಾಡಬಹುದು. ಸ್ಟೆಪ್ ನಿಮಗೆ ಯಾವ ರೀತಿಯಾಗಿ ಅದನ್ನು ಮಾಡಬಹುದು, ಯಾವ ರೀತಿಯಾಗಿ ಸ್ಕೇಲ್ಗಳನ್ನು ಮೆಜರ್ಮೆಂಟ್ಗಳನ್ನು ನಾವು
ಅಳತೆ ಮುಖಾಂತರವಾಗಿ ತಗೊಳ್ಬೇಕು, ಯಾವ ರೀತಿ ಡ್ರಾಯಿಂಗ್ಗಳನ್ನು ಮಾಡಬೇಕು, ಎಲ್ಲೆಲ್ಲಿ ಯಾವ್ಯಾವ ರೀತಿ ಶೇಡಿಂಗ್ಸ್ಗಳನ್ನು ಮಾಡಬೇಕು, ಎಲ್ಲ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಒಂದು ಸಣ್ಣ ಪ್ರಯತ್ನ. ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಆಮೇಲೆ ಲೈಕ್ ಮಾಡಿ, ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನಿಮ್ಮ ಅಭಿಪ್ರಾಯ ಅದರೊಂದಿಗೆ ಹೆಚ್ಚಿನ ಕಲಿಕೆ ನನಗೆ ವಿಶೇಷ ಸಹಕಾರ ಆಗುತ್ತೆ. ನಿಮ್ಮ ಅತ್ಯಮೂಲ ಕಮೆಂಟ್ಗಳನ್ನು ನಮಗೆ ತಿಳಿಸ್ಕೊಡ್ಬೇಕು ಕಮೆಂಟ್ಗಳ ಮುಖಾಂತರ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ದಯವಿಟ್ಟು ತಾವು ಯಾವುದೇ ಒಂದು ಕಲೆಯನ್ನು, ಯಾವುದೇ ಒಂದು ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಿದ್ದರೆ ದಯವಿಟ್ಟು ಹಂಚ್ಕೊಳ್ಳಿ ಅಂತ ಈ ಮೂಲಕವಾಗಿ. ಇದು ನನ್ನದೊಂದೇ ವೇದಿಕೆಯಲ್ಲ, ಇದು ನಿಮ್ಮ ವೇದಿಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೇನು ಹೇಳೋದು, ಎಲ್ಲ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.